ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ಬ್ಲಾಗ್ ಬಂದು ಊರಿಂದು ಬ್ಲಾಗ್ ಆಗಿರುತ್ತೆ. ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ವಲ್ವ, ಸೊ ಅವಾಗ ಮಾಡಿರೋ ಬ್ಲಾಗ್ ಇದು. ಮನೆ ಹತ್ರ ತುಂಬ ಬೇಜಾರಾಗ್ತಾ ಇತ್ತು, ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಬಂದ್ವಿ. ಮಕ್ಕಳು ಕೂಡ ನಮ್ಮ ಜೊತೆನೇ ಬಂದರು, ನಾವು ಬರ್ತೀವಿ ಅಂದ್ಬಿಟ್ಟು. ಅವ್ರಿಗೆ ಈ ಥರ ಎಲ್ಲ ಹೊರಗಡೆ ಎಲ್ಲಾದರೂ ಹೊಲ್ದ ಹತ್ರ ಹೋಗ್ತೀವಿ ಅಂದರೆ ಮೊದಲು ರೆಡಿಯಾಗಿ ನಿಂತಿರ್ತಾರೆ. ನಮ್ಮ ಹೊಲದ ಪಕ್ಕನೇ ಚಾನಲ್ ಇದೆ, ಸೊ ಅಲ್ಲಿ ನೀರು ಹೋಗ್ತಾ ಇತ್ತು. ಅವ್ರು ಆರಾಮಾಗಿ ಆಟ ಆಡ್ಕೊಂಡು ಇದ್ದರು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ಶುಂಠಿ ಹೂವು ಇವಾಗ ತಾನೇ ಬಿಡ್ತಿರೋದು. ನನಗಾದ್ರೂ ಕಲರ್ ತುಂಬಾ ಇಷ್ಟ ಆಯಿತು. ಮರೂನ್ ಕಲರ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಿನ್ನು ಇವಾಗ ಬಿಡ್ತಾ ಇರೋದು. ಫುಲ್ ಹೂ ಬಿಟ್ಟ ಮೇಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತೆ. ನಮ್ಮ ಅಕ್ಕ ಅದನ್ನೇ ಹೇಳ್ತಾ ಇದ್ರು, ಫುಲ್ ಬಿಟ್ಟ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಅದು ಮರೂನ್ ಕಲರ್ ಇರುತ್ತಲ್ವ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಆ ಹೂವಿನ ಸ್ಮೆಲ್ ನಂಗೆ ತುಂಬಾ ಇಷ್ಟ ಆಯಿತು. ಲೈಟಾಗಿ ಶುಂಠಿ ಸ್ಮೆಲ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಸ್ಮೆಲ್ ಅಂತೂ. ಫ್ರೆಂಡ್ಸ್, ಹಾಗೆಯೇ ನಮ್ಮ ಮಾಮ ಅವರು ಟೊಮೊಟೊ ಹಾಕಿದ್ದಾರೆ. ಅದರೊಳಗಡೆ ನೋಡಿ ಎಷ್ಟೊಂದು ಸೊಪ್ಪಿದೆ ಅಂತ. ಹೊಲದ ಸೊಪ್ಪು, ತುಂಬ ಎಳೆ ಸೊಪ್ಪದು. ಅಷ್ಟೊಂದು ಸೊಪ್ಪೆಲ್ಲ ನೋಡಿ ಸುಮ್ಮನೆ ಬರೋದಕ್ಕಂತೂ ಮನಸ್ಸೇ ಆಗಲಿಲ್ಲ. ಸೊಪ್ಪಂತೂ ತುಂಬ ಚೆನ್ನಾಗಿತ್ತು. ಇನ್ನೂ ಎಳೆ ಸೊಪ್ಪಲ್ವ, ಇದರಲ್ಲಿ ಮಶಪ್ ಮಾಡಿದರೆ ಹಾಗೆ ಉಪ್ಸಾರು ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಮಿಕ್ಸಲ್ಲಿದೆ ಅಲ್ವಾ, ಸಾಂಬಾರು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಾರ್ಕೆಟಲ್ಲೆಲ್ಲ ತರ್ತೀವಲ್ವ, ಆ ಸೊಪ್ಪಿಗಿನ ಈ ಸೊಪ್ಪಿನ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಸೊಪ್ಪೇನೋ ಕಿತ್ಕೊಂಡ್ಬಿಟ್ವಿ. ಹಾಕೊಂಡು ಹೋಗೋದಕ್ಕೆ ಸೊ ಏನೂ ಇರಲಿಲ್ಲ. ನಮ್ಮ ಅಕ್ಕನ ಸ್ವೆಟರ್ ಇತ್ತಲ್ವ, ಸೊ ಅದಕ್ಕೇ ಕಟ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಎಷ್ಟು ಸೊಪ್ಪು ಕುಯ್ತೀವಿ ಅಂದ್ಬಿಟ್ಟು ನಿಮಗೆ ಮನೆಗೆ ಹೋಗಿ ತೋರಿಸ್ತೀವಿ ಎಷ್ಟೊಂದಿದೆ ಅಂತ. ಇನ್ನೂ ಕುಯ್ತಾನೆ ಇದ್ದಾಳೆ ನೋಡಿ ಟೊಮೊಟೊ ಕಳ್ರು. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಎಷ್ಟು ಚಟ್ನಿ ಮಾಡಿ ಚೆನ್ನಾಗಿರುತ್ತಲ್ಲ. ಎಷ್ಟು ಚಂದ ಆದರೆ ಎಷ್ಟು ಕಷ್ಟ ಆಗುತ್ತಾ ಬೆಳಿಲಿಕ್ಕೆ. ನೋಡಿ ಕಾಯಿ ತರಿಸ್ತೀನಿ ನಿಮಗೆ. ಇವಾಗೆಲ್ಲ ದೃಷ್ಟಿಗೊಂಬೆ ಹಾಕ್ಲಿಕ್ಕಿತ್ತು. ಹಾಕಿಲ್ಲ ಇನ್ನು. ಹೇಳು ನಿಮ್ಮ ಅಮ್ಮಗೆ ದೃಷ್ಟಿಗೊಂಬೆ ಹಾಕಮ್ಮ ಅಂತ. ನಮ್ಮ ನಾಗಮ್ಮನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ನಾಗಮ್ಮ ಫ್ರೆಂಡ್ಸ್ ನೋಡಿ, ನಮ್ಮ ಮನೆಗೆ ಭೂತ ಬಂದೈತೆ ಕಾಯಿ ತುರಿಯೋಕ್ಕೆ. ಹಾಯ್ ಭೂತ, ಹೌ ಆರ್ ಯು? ಹಾಯ್. ನಮ್ಮ ಮನೆ ಸಣ್ಣ ಭೂತ ಇದು. ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ಗಣಕೆ ಸೊಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಒಂದು ಕಡಾಯಿಗೆ ಎಣ್ಣೆನ ಸೇರಿಸ್ಕೊಂಡು ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದೇ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಗಣಕೆ ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಕಾಶಿ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದು ಸ್ವಲ್ಪ ಕಹಿ ಕಹಿ ಇರುತ್ತೆ, ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋ ನೀರಿನಂಶ ಎಲ್ಲ ಫುಲ್ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡಿಕೊಂಡು 1-2 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಖಾರದ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸರ್ ಜಾರ್ಗೆ ಬೇಯಿಸಿರೋವಂಥ 1-2 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ಸೇರಿಸ್ತಾ ಇದ್ದೀನಿ. ಮತ್ತು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಸೊಪ್ಪು, ಅದನ್ನೆಲ್ಲ ಸೇರಿಸ್ಕೊಂಡು ಈ ರೀತಿ ಸಣ್ಣಗಾಗೋವರೆಗೂ ಚೆನ್ನಾಗಿ ರುಬ್ಕೋಬೇಕು. ಆನಂತರ ಒಂದು ಪಾತ್ರೆಗೆ 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆಯೇ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋವಂಥ ಖಾರನ ಇದಕ್ಕೆ ಸೇರಿಸ್ಬಿಟ್ಟು ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡ್ಕೊಂಬಿಟ್ಟು ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ಇದಕ್ಕೆ ಹಾಲನ್ನ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸೊಪ್ಪಿನ ಪಲ್ಯ ಮತ್ತು ಮುದ್ದೆನ ಮಾಡಿದ್ದೆ. ಸಾಂಬಾರು ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಊರಲ್ಲಿ ಗಣೇಶನ ಕೂರಿಸಿದ್ರಲ್ವ, ಮಕ್ಕಳೆಲ್ಲ ಅಲ್ಲೇ ಹೋಗಿದ್ರು. ಸೊ ಹಂಗಾಗಿ ನಾವು ಕೂಡ ಹೋಗಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಬಂದ್ವಿ. ಇಷ್ಟ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.